ನಿದ್ದೆ ಮಾಡ್ತಿದ್ಯಾ? ಅಯ್ಯೋ, ನಾ ಭಯ ಬಿದ್ಬಿಟ್ಟೆ. ನೀನೀಗ ಭಯ ಬಿದ್ಯಾ? ನಾನು ನೀನ್ ಬಂದಾಗಿಂದ ಎದುರ್ಕೊಂಡಿದ್ದೀನಿ. 20 ವರ್ಷದ ನಂತರ ಬಂದು ಮಾಡಬಾರ್ದನ್ನು ಮಾಡಿ ಒಬ್ಬ ಎದೆ ಹೊಡೆದು ಬಿದ್ದ, ಇನ್ನಿಬ್ರು ಅವನು ಹೊತ್ಕೊಂಡು ಹೋದ್ರು. ಹೋಗೋಕೆ ಮುಂಚೆ ಮಾರುದ್ದ ಪತ್ರ ಬರೆದ್ಬಿಟ್ಟು ಹೋಗಿದ್ದಾರೆ. ಆ ಹುಡುಗಿನ ಅವಳ ಮನೆಗೆ ಕಳಿಸಿ ನೀನು ಬೆಂಗಳೂರಿಗೆ ಬಾ ಅಂತೆ. ಎಷ್ಟು ಸುಲಭ. ಅದಾಕ್ ನಾನು ಇಲ್ಲಿಂದ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ನಾನು ಹೆಂಗ್ ಕೆಲಸ ಮಾಡ್ತೀನಿ ಅಂತ ನೀವು ನೋಡ್ಲೇ ಇಲ್ಲ. ವಾಪಸ್ ಕಳ್ಸೋದ್ರಲ್ಲೇ ಇದ್ದೀರಲ್ಲ. ಕೆಲಸ? ಏನ್ ಕೆಲಸ? ಎಲ್ಲ ಕೆಲಸ ಮಾಡ್ತೀನಿ. ರುಚಿಯಾಗಿ ಅಡಿಗೆ ಮಾಡ್ತೀನಿ, ಬಟ್ಟೆಗಳು ಚೆನ್ನಾಗಿ ಒಗಿತೀನಿ, ಪಾತ್ರೆಗಳು ಚೆನ್ನಾಗಿ ಬೆಳಗ್ತೀನಿ, ಮನೆಯನ್ನೆಲ್ಲ ಕಸ ಗುಡಿಸಿ ಒರೆಸ್ತೀನಿ. ಅಷ್ಟೇ ಅಲ್ಲ, ಒತ್ತಾರೆ ಎಲ್ರಿಗೂ ಮುಂಚೆನೆ ಎದ್ದು ಪೂಜೆನೂ ಮಾಡ್ತೀನಿ. ಬರೀ 2000 ರೂಪಾಯಿಗೆ ಅಷ್ಟನ್ನೆಲ್ಲ ಒಂದೇ ರಾತ್ರಿಯಲ್ಲಿ ಮಾಡ್ತೀಯ? ಅಯ್ಯೋ, ಅಷ್ಟೊಂದು ದುಡ್ಡು ಬೇಡಪ್ಪ. ನಾನು ಒಂದ್ ತಿಂಗಳು ಹೆಂಗ್ ಕೆಲಸ ಮಾಡ್ತೀನಿ ಅಂತ ನೋಡ್ಕೊಂಡು ಆಮೇಲೆ ನೀವ್ ಏನ್ ಕೊಟ್ರು ನಂಗೆ ಸಂತೋಷನೇಯ. ನಮ್ ದೊಡ್ಡಮ್ಮ ಹೇಳ್ತಿದ್ಲು, ಹೆಣ್ಮಕ್ಳು ದುಡ್ಡಿಗಿಂತ ಹೆಸರು ಸಂಪಾದನೆ ಮಾಡ್ಬೇಕು ಅಂತ. ಹೌದು, ನಾನು ಕೇಳಲೇ ಇಲ್ಲ. ನಿನ್ನ ಹೆಸರೇನು? ಪುಟ್ಟಾಯಿ. ಏನು? ಪುಟ್ಟಾಯಿ. ಎಲ್ರು ನಾನು ಹಂಗೇನೆ ಕರೆಯೋದು, ನನ್ಗೆ ಅದೇ ಇಷ್ಟ. ನಿಮ್ಮ ಹೆಸರು? ರಾಮಚಂದ್ರ. ಅಲ್ಲ ಪುಟ್ಟಿ? ಪುಟ್ಟಿ ಅಲ್ಲ, ಪುಟ್ಟಾಯಿ. ಸರಿ ಪುಟ್ಟಾಯಿ. ನಿನ್ನ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರು ಗೊತ್ತಾ? ಗೊತ್ತು. ನಮ್ ರಾಮು ಮಾಮ ಹೇಳ್ದ, ನಿಮ್ ಮನೆ ಕೆಲಸದವ್ರು ಬೇಕು, ಗೋಪಿ ಜೊತೆ ಹೋಗು, ಗೋಪಿ ಕರ್ಕೊಂಡು ಹೋಗ್ತಾನೆ ಅಂದ. ಅದಕ್ಕೆ ನಾ ಬಂದೆ. ನಿಮ್ ಮನೆ ನೋಡಿ ನನಗ್ ಬಹು ಸಂತೋಷ ಆಯ್ತು. ಅಪ್ಪ, ಎಷ್ಟು ದೊಡ್ಡ ಮನೆ ಅಂದಾಗ ನೀ ರಾತ್ರಿ ಅದೇ ವಯ್ಯ ಇದನ್ನಲ್ಲ ನಿಮ್ ಸ್ನೇಹಿತ ನನ್ ಮೈ ಮುಟ್ಟಕ್ ಬಂದ. ನನ್ಗೆ ಎದೆನೇ ಹೊಡೆದೋಯ್ತು. ಆ ಫೀಲಿಂಗು ಅದೇ ಆಗಿರ್ಬೇಕು. ಅದಕ್ಕೆ ದುಪ್ಪತ್ತ ಬಿದ್ಬಿಟ್ಟ. ಅವನು ಹೆಂಗವನೀಗ? ಅವನಾ? ಅವನು ಎದೆ ಹೊಡೆದೋಯ್ತಲ್ಲ, ಅದಕ್ಕೆ ಅವನ ಹೃದಯ ಹೊರಗೆ ತೆಗೆದು ಬಿಸಾಡಿ ಅಲ್ಲಿ ಬೂಸ ತುಂಬಿ ಚೆನ್ನಾಗಿ ಹೊಲ್ದು ಬಿಟ್ಟಿದ್ದಾರೆ. ಇನ್ನವನು ಸರಿ ಹೋಗ್ತಾನೆ. ಅವಂದು ಹೋಗ್ಲಿ, ನಿನ್ನಿಂದ ಹೇಳು, ನೀನ್ ಯಾರು? ಆ ರಾಮ ಮನೆಗೆ ಯಾಕೆ ಬಂದೆ? ಅದೊಂದು ದೊಡ್ಡ ಕತೆ. ಹೇಳಿದ್ರೆ ನಿಮಗ್ ಬೇಜಾರಾಗುತ್ತೆ. ಇಲ್ಲ, ಬೇಜಾರಾಗಲ್ಲ, ಹೇಳು. ಎಷ್ಟ ಧೈರ್ಯ ನಿನಗೆ? ನನ್ನ ಮಗಳ ಮೈ ಮುಟ್ತೀಯ? ಎಕ್ಕಡದಲ್ಲಿ ಹೊಡಿತೀನಿ, ಕಿತ್ತೋದ್ ನನ್ನ ಮಗನೇ. ಏಯ್, ನಿನ್ನ ಬಾಯಿಗೆ ಮೊಣ್ಣಾಕ, ನಿನಗೆ ಬರಬಾರ್ದೋಗ ಬಂದೋಗ, ನಿನಗೆ ಆಪತ್ ಬಂದು ಚಾಪ ಸುತ್ಕೊಂಡೋಗ. ಐ ತೆಗಿಯ ಕೈನ, ಬಾಯಲ್ಲಿ ಕೈ ಕಣ್ಣು ನಿಂತ್ಕೊಂಡ್ಲ ಹಂಗೇನೇನೆ. ಏಯ್ ಲೋಪರ್ ನನ್ನ ಮಗನೇ, ನಾವೇನ್ ಊರವ್ರಿಗೆಲ್ಲ ಈ ಅಂತ ಅಲ್ಲಿಗೆ ಎಂಚ್ಕೊಂಡು ಮೈ ತೋರಿಸ್ಕೊಂಡು ಸಂಪಾದನೆ ಮಾಡ್ತೀವಿ ಅಂತ ತಿಳ್ಕೊಂಬಿಟ್ಟಿದಾನಲ್ಲ, ಲೋಪರ್ ನನ್ನ ಮಗನ್ ತಕೊಂಡ್ ಬಂದು. ಆಗ್ಲೂ ರಾತ್ರಿ ಹೊಲದಲ್ಲಿ ಗದ್ದಲೆ ನಿಂತ್ಕೊಂಡು ಕಷ್ಟಪಟ್ಟು ಗೆದ್ ಸಂಪಾದನೆ ಮಾಡ್ತೀವಿ ಕಣಲ್ಲ. ಅಲ್ಲೇ ಗುಣ್ಸಿಲಿದ್ ಮನೆ ಬೇಕಾದಾಗ ದನ ನುಗ್ಬಿಡ್ಬೋದು ಅಂತ ನುಗ್ಗಕ್ ಬಂದ್ಬಿಟ್ರ. ಇನ್ನೊಂದ್ ಕಿತ್ತ ನನ್ನ ಮಗಳ ತಂಟೆಗೆನಾರ ಬಂದ್ರೆ ಬಲಿ 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 ಹಾಕ್ಬಿಡ್ತೀನಿ. ಬಲಿ ಅಂದ್ರೆ ಹಂಗಿಂಗಲ್ಲ, ತಕೊಂಡ್ ಮಚ್ ತಕೊಂಡ್ ಕತ್ತರಿಸ್ಬಿಡ್ತೀನಿ ನನ್ನ ಮಗನೇ. ಇಲ್ಲ ಕಣಕ, ನಾ ಮುಟ್ಲ ಇಲ್ಲ ಕಣಕ. ಸುಳ್ಳು ಸುಳ್ಳು ಸುಳ್ಳು. ನೀ ನನ್ ಕೈ ಇಟ್ಕೊಂಡು ಬಾ, ಅರ್ಜುನನ್ ಕತೆ ಹೇಳ್ತೀನಿ ಹೇಳಿಲ್ವಾ? ತಿರ್ಬೋಕ್ ನನ್ನ ಮಗನೇ. ವಯಸ್ಸು ಹುಡುಗಿನ ಕರ್ಕೊಂಡು, ಅದು ತ್ವಾಡ್ತಿಳು ಕರ್ಕೊಂಡು ಹೋಗಿ ಅರ್ಜುನನ್ ಕತೆ ಹೇಳ್ತೀಯ? ಬೇಡಪ್ಪ, ನೋಡಿ ಈಗ ಎಲ್ಲರೂ ಇದೀವಿ, ಅಜ್ಜೋನ್ ಅರ್ಜುನನ್ ಕತೆ ಹೇಳ್ತೀವಿ, ಹೇಳು ಕೇಳ್ತೀವಿ. ಹೇಳ? ಇಲ್ಲ ಕಣಕ, ಸುಳ್ಳು ಹೇಳ್ತಾಳೆ. ಹೇಳ್ಸ ಪಂಚಾಯತ್ ನನ್ನ ಮಗ ಸುಳ್ಳು ಹೇಳ್ತದೆ ಅಂತ ಹೇಳಕ್ ಎಷ್ಟು ಧೈರ್ಯ ನಿನ್ಗೆ? ನನ್ನ ಮಗಿಗೆ ಸುಳ್ಳು ತಟ್ವಟಿಗೆ ಹೇಳ್ಕೊಟ್ಟಿದೀವ? ನೀನ್ ಗಂಡ್ ಸಾಕೋತ್ ಬಿಟ್ಟಿದ್ದೀನಿ. ಇಲ್ಲಾಂದ್ರೆ ಇಲ್ಲ ನಿನ್ನ ಕೆನ್ನೆ ಕಂಡಿವ್ನೆ. ಬೆಳಿಗ್ಗೆ ಕೋಳಿ ಕೂಗೋದ್ರ ಜೊತೆಗೆ ಶುರು ಆಯ್ತದೆ ನಿಮ್ ಲೊಟ ಲೊಟ ಅನ್ನೋದು. ಸಾಕ್ ನಿಲ್ಸಮ್ಮ ನಿಮ್ ರಾಮಾಯಣನ. ಓಹಾ, ಬೋ ದೊಡ್ಡ ಮನ್ಸ. ನನ್ಗೆ ಹೇಳಕ್ ಬಂದ್ಬಿಟ್ಟ. ಹೋಗ ಯಾತಾಗೆ ನಿಮ್ಮ ಮನೆಗೆ ಬಂದು ನಿಂತದ ಹೆಣ್ಣು ಮಗ ಇದ್ರೆ ನಿನಗೂ ಗೊತ್ತಾಯ್ತಾಯ್ತು. ಮಕ್ಳಿದ್ ಗೊಡ್ಡ ನನ್ ಮಕ್ಳೆಲ್ಲ ನನಗೆ ಹೇಳಕ್ ಬಂದ್ಬಿಟ್ರಾಗೆ. ಹೋಗಯ್ಯ, ಒಳ್ಳೆ ಪಟಾಪಟಿ ಬಟ್ಟೆ ಹಾಕೊಂಡ್ ಜಗಲ್ ಮೇಲೆ ಒಂದ್ ಸವಾಲ್ ಹಾಕೊಂಡ್ ಇಲ್ಲಿ ತಕೊಂಡ್ ಗುಂಡಿ ಹಾಕೊಂಡ್ ಬಂದ್ಬಿಟ್ರೆ ಕೇಳ್ಬಿಟ್ಟ ನಿನ್ ಮಾತಾ ನಡೆಯತ್ತಾಗೆ. ಏಯ್, ಏನ್ ನನ್ಕಿತ ನನ್ನ ಮಗಿನ ಮೇಲೆ ನನ್ನ ಕಣ್ಣಿಕ್ ನೋಡಿದ್ರೆ ಈ ಕಣ್ಣು ಗುಡ್ಡ ಕಿತ್ತಂಗೆ ಬಾಯಿಗೆ ಹಾಕಿಬಿಡ್ತೀನಿ. ನಡೆಯತ್ತಾಗೆ, ನಡೆಯತ್ತಾಗೆ. ನಮ್ಮ ಮನೆ ಮುಂದೆ ಬಂದು ಬಿಡ್ತಾ ನಡೆಯತ್ತಾಗೆ. ಹೋಗ್ರಿ ಹೋಗ್ರಿ. ಓಹೋ, ಎರಡು ಮಾತನ್ನಂಗಿಲ್ಲ, ಹಂಗೆ ಶುರು ಎಲ್ಲ ಮನೆ ಮುಂದೆ ಹಂಗೆ ತುಂಬ್ಕೆ ಬಿಡ್ತಾರೆ. ದೊಡ್ಡಮ್ಮ, ಏನೋ ದೊಡ್ಡಮ್ಮ, ಏನೇ? ನಾನು ಇವನು ಬೆಟ್ಟದ ನಲ್ಲಿಕಾಯಿ ಕಿತ್ಕೊಂಬರಕ್ ಹೋಯ್ತೀವಿ. ಹೋಗವ ಹೋಗು ಅಂದ್ಕೂಡ ಹೋಯ್ತಾ ಇದ್ದಲೆ. ನೀನ್ ಹೋಗೋದು, ಯಾವನಾರ ನೀನ್ ನೋಡೋದು, ಮತ್ ನಾನ್ ಲಬ ಅಂತ ಬಾಯ್ ಬಡ್ಕೊಳ್ಳೋದು, ಊರನ್ನೆಲ್ಲ ಬಂದ್ ನನ್ ಮಕ್ ಕುದಿಯೋದು. ಯಾಕೆ ಬೇಕು? ಸುಮ್ನುಂಡು ಮಲಕ್ಕೆನಕಾಗದ? ಹೋಗಳಕ್ಕೆ ಹೋಗೆ ಒಳಕ್ಕೆ. ಹೋಗಲ್ಲ. ಹೋಗೋದಿಲ್ಲ? ಹೋಗಕ್ಕಿಲ್ಲ ನಿನ್ನ.
ಪುಟ್ಟಾಯೆ ಪುಟ್ಟಾಯೆ ಯಾಕಂಗಂದೆ ಅಂತಂದ್ರೆ ಕೆಟ್ಟ ಕಾಲ ಕಣವ. ಯಾವನಾರ ಏನೋ ಮಾಡ್ಬಿಟ್ರೆ ನನ್ ಕೈ ತಡ್ಕೊಳಕ್ ಆಗಲ್ಲ ಕಣವ. ಇನ್ಮೇಲೆ ಯಾರಾದ್ರೂ ನನ್ನ ಮುಟ್ಟಕ್ ಬಂದ್ರೆ ನಮ್ ದೊಡ್ಡಮ್ಮನಿಗೆ ಹೇಳ್ತೀನಿ ಅಂತ ಹೇಳ್ಬಿಡ್ತೀನಿ. ಆಗ ಎದ್ಕೊಂಡು ಓಡಾಕ್ ಬಿಡ್ತಾನೆ. ಈಗ ಒಂದಲ್ಲ ಹಂಗೆ. ಅಯ್ಯೋ ನಿನಗೆ ಸರಿಳ ಮಾತ್ರ ಬೆಳೀತು ಕಣೆ, ಬುದ್ಧಿ ಬೆಳಿಲಿಲ್ವಲ್ಲೇ. ಪರಮಾತ್ಮ, ಈ ಹುಡುಗಿನ ನಾನು ಹೆಂಗಪ್ಪ ಗಟ್ಟ ಸೇರಿಸ್ಲಿ? ನೀನೇನಾರ ಮಾಡ್ಕೊ ದೊಡ್ಡಮ್ಮ. ಹೇಳು. ದೊಡ್ಡ ಬಾವಿ ಮನೇಲಿ ಹಸು ಕರು ಹಾಕೈತಂತೆ, ಹೋಗಿ ನಾಲ್ ಕುಡ್ಕೊಂಬರ್ಲ. ಜಲ್ದಿ ಬಂದ್ಬಿಡು, ಜಲ್ದಿ ಬಂದ್ಬಿಡು, ಜಲ್ದಿ ಬಂದ್ಬಿಡೆ. ಒಳ್ಳೆ ದೊಡ್ಡಮ್ಮ. ನಾನಾಗ್ಲೇ ಹತ್ತಲ್ಲ, ಸುಮ್ನೆ. ಪರವಾಗಿಲ್ಲ ಕಣೆ. ನೀನು ಒಟ್ಟು ಬಾ, ಗಿನ್ನಾಲ್ ಕುಡ್ಕೊಂಡು ಬಾ. ಏನ್ ಈ ಊರ್ ಹುಡುಗರಿಗೆ ಮಾನ ಇಲ್ವಾ, ಮರುವಾಟ ಇಲ್ವಾ? ಅದೇ ನೀನು ಒಬ್ಳೆ ಈ ಊರ ಹುಡುಗಿ ಇರೋದು, ಬೇರೆ ಹೆಣ್ಮಕ್ಳ ಇಲ್ವಾ? ಅದೇ ನೀವು ಹಿಂಗಾಡ್ತಾರೆ, ಅದೇ ನಾವು ಹಿಂದ ಮುಂದೆ ಯಾರು ಹೆಣ್ಮಕ್ಳು ಹುಟ್ಟ ಇಲ್ವಾ? ಅದೇ ಎಲ್ಲ ಹೋಗ್ಬೇಕೆ? ಅಲ್ಲಿ ದೂರ ದೂರ. ಅಯ್ಯೋ ಬಾ. ಅಕ್ಕ ಅಕ್ಕ ಕೈಯಲ್ಲಿ ಕೂಡ್ಲಿರ್ಕೊಂಡು ಯಾರನ್ನೂ ಬೈತಾ ಇದೆಯಲ್ಲ, ಏನಾಯ್ತು? ಅಯ್ಯಯ್ಯ, ನೀನ್ ಒಬ್ಬ ಕಮ್ಮಿ ಆಗಿದೆ ಕಣಪ್ಪ. ಏನಾಯ್ತಕ್ಕ ಅಂತ ಕೇಳಕ್ಕೆ ಇನ್ನೇನಾಗಬೇಕು? ಇವಳು ಅವಳಲ್ಲ, ಇವಳು ತೆಗಿ ಇವಳು ಜಡನೆ ಅವನ ಎಳದಂತೆ, ಇವಳು ಎಳಿಸ್ಕೊಂಡು ಬಂದ್ಲಂತೆ. ತೊಗದ ಅವನಿಗೆಲ್ಲ ಬೈಡ್ ಅಂತ ಇಕ್ಕಬಾರ್ದಾಯ್ತ ಮತ್ತೆ. ಮುಚ್ಚು ಬಾಯ್. ಇವನಬ್ಬ ಮಾವ ಅನಿಸ್ಕೊಂಡವನು ಮಾವ. ಈ ಹೆಣ್ಣು ಮಗಿನ ವಯಸ್ಸಿಗೆ ಬಂದ್ ಹೆಣ್ಣು ಮಗಿನ ಮನೇಲಿ ಇಟ್ಕೊಳ್ಳೋದು ಒಂದೇ, ನಾನ್ ಸರಿಗ್ ನಾ ಕೆಂಡ ಕಟ್ಕೊಳ್ಳೋದು ಒಂದೇ ಕಳಲ್ಲ ಅಂತ ಎಷ್ಟು ಸಲ ಹೇಳಿದ್ರು ನಿಂಗೆ. ನೀನ್ ಆ ಊರು ಈ ಊರು ಈ ಊರು ಈ ಊರು ಅಂತ ಅಲ್ಕೊಂಡು ಹೋಯ್ತಿರ್ತೀಯ. ಈ ಹುಡುಗಿನ ತಗೊಂಡೋಗಿ ಯಾವ್ದಾದ್ರು ಮನೆಗೆ ಒಟ್ಬಿಡು, ಕೆಲ್ಸಕ್ಕೆ ಸೇರ್ಸ್ಬಿಡು, ನಂಗ್ ಸಾಕಾಗಿ ಹೋಗೋದೆ ಕಣೋ ಅಂತ ಎಷ್ಟು ಸಲ ಹೇಳಿದ್ರು ನಿಂಗೆ. ಅದಕ್ಕೆಲ್ಲ ಕಾಲ ಕೂಡ್ ಬರ್ಬೇಕಲ್ಲಕ್ಕ, ಅಲ್ವಾ ಪುಟ್ಟಿ? ಪುಟ್ಟಿ ಎಲ್ಲ ಪುಟ್ಟಾಯಿ. ಇದಕ್ಕೇನು ಕಮ್ಮಿ ಇಲ್ಲ. ಕೈ ತೆಗಿ ಹೇಳಪ್ಪ. ಅಲ್ಲಕ್ಕ, ಅವಳನ್ನೆಲ್ಲಂದ್ರಲ್ಲಿ ಬಿಡಕಾಯ್ತದ? ಒಳ್ಳೆ ಜಾಗ ಸಿಗ್ಬಾರ್ದಾ? ಅದಕ್ಕೆ ಈಗ ಒಳ್ಳೆ ಕಾಲ ಬಂದೈತೆ, ಒಳ್ಳೆ ಜಾಗನೂ ಸಿಕ್ಕೈತೆ, ಅದನ್ನ ಹೇಳೋವಾಗ್ಲೇ ಬಂದೆ. ಅಯ್ಯೋ ಜಲ್ದಿ ಹೇಳಪ್ಪ. ನಿನ್ ಬಾಯಿಗೆ ಒಂದ್ ಬಾಕ್ಸ ಸಕ್ಕರೆ ಹಾಕ್ಬಿಡ್ತೀನಿ ಕಣೋ. ಯಾವ ಊರು, ಯಾವ ಜಾಗನೋ? ಮೈಸೂರ್ನಾಗೆ ಒಬ್ಬ ಜಡ್ಜಿ ಅವ್ರಕ್ಕ. ಜಡ್ಜಿ ಅಂದ್ರೆ ಊರಿಗೆ ನ್ಯಾಯ ಹೇಳ್ತಾರಲ್ಲಕ್ಕ, ಅವರು ನಮ್ ಪುಟ್ಟ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಮನೆ ಕೆಲ್ಸಕ್ ಬಿಡ್ತೀನಿ, ಸರಿನಾ? ಹೆಂಗೋ ಏನೋ ಒಳ್ಳೆಯವ್ರ ಅಕ್ಕ. ಅವ್ರ ಮನೆಗೆ ಕೆಲ್ಸಕ್ಕಿದ್ ಹುಡುಗಿಗೆ ಗಂಡು ನೋಡ್ಬಿಟ್ಟು ಅವ್ರೆ ಮುಂದಿನ ಮದುವೆ ಮಾಡ್ಸವ್ರೆ. ಇನ್ನೊಂದು ಹುಡುಗಿ ಕೆಲ್ಸಕ್ ಬೇಕು, ಕರ್ಕೊಂಡ್ ಬಾ ಅಂತ ನನ್ಗೆ ಹೇಳವ್ರೆ. ಯಾಕೋ ಚಕ್ಲಿ ಆಯ್ತಾ? ಇಲ್ಲ ಕಣಪ್ಪ, ಮುಗ್ದೋಗದೆ. ಪುಟ್ಟಾಯಿನ ಯಾವಾಗ ಕರ್ಕೊಂಡಿದ್ಯೆ? ಯಾಕೋ ಚಕ್ಲಿ ತಿನ್ನಕ್ಕಾಗದಲ್ಲಕ್ಕ? ತಿನ್ನಕ್ಕಾಗಿರ ಮನ್ಗೋಗಿ ಎಂಟ ಮಾಡಿಸ್ಕೊಳಯ್ಯ, ಇಲ್ಲ ಅಂತ ಕೇಳೋದಿಲ್ಲ ಮಾಡ್ದಲ್ಲಿ. ಹೋಗಕ್ಕ, ನಾನು ಎಂಟ್ರಿಗೆಲ್ಲ ಮಾಡ್ಕೊಂಡ್ ತಿಂತೀನಿ, ನಂಗೆ ಹೋಗ್ತೀಯಾ? ಯಾವಾಗ ಕರ್ಕೊಂಡು? ಈಗ ಲೋಡ್ ಇದೆಯಾ ಅಂತ ನೋಡ್ಕೊಂಡ್ ಬರ್ತೀನಿ. ವಾಪಸ್ ಹೋಗೋವಾಗ ನನ್ ಜೊತೆನ ಪುಟ್ಟಿನೂ ಕರ್ಕೊಂಡು ಹೋಗ್ತೀನಿ. ಬರ್ಲೇ ನಮ್ಮ ಪುಟ್ಟಿ? ಎಷ್ಟ್ ಕಿತ ಹೇಳ್ಬೇಕು ನಿನ್ಗೆ? ಪುಟ್ಟಿ ಅಲ್ಲ ಪುಟ್ಟಾಯಿ. ಬರ್ತೀನಕ್ಕ. ಹಂಗ ಮಾತಾಡಿದವನ್ಗೆ ಮತ್ತೆ ಅವನು ನಡಿ ಒಳಗೆ. ದೂರಿದ್ರ ನಾ ಹೇಳಿದೆಲ್ಲ ಗೊತ್ತೈತಿ ತಾನೇ, ಒಳ್ಳೆ ಮಗ ಅನ್ಸ್ಕೋಬೇಕು, ತಿಳಿತಾ? ಆಮೇಲೆ ಅಲ್ಲಿ ಅಕ್ಕಪಕ್ಕದಾಗೆ ಸಣ್ಣ 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 ಮಕ್ಳು ಇರ್ತವೆ, ಅವ್ರ ತವೆಲ್ಲ ಕುತ್ಕೊಂಡು ಆಡ್ಬಾರ್ದು. ಆಮೇಲೆ ಇಲ್ಲಿ ಮರಗಳನ್ನೆಲ್ಲ ಹತ್ತಿದ್ದಲ್ಲ, ಹಂಗೆಲ್ಲ ಅಲ್ಲಿ ಹತ್ಬಾರ್ದು. ತೆಗಿ ಎಷ್ಟಿಗೆ ತಾಯಿ ಹೇಳ್ಬೇಕೆ ಮಗ? ನಾನಂತೂ ಇಲ್ಲಿದ್ದೀನಿ, ಹೇಳ್ತೀನಿ. ಅಲ್ಲೂ ನಾನೇ ಬಂದು ಹೇಳ್ತೀನಾ? ನೋಡು, ಈ ಕೈ ಹಿಂಗ್ ಹೋಯ್ತು, ನನ್ಗೆ ಅಪ್ಕ ಬಂದ್ಬಿಡ್ಬೇಕು. ಸರಿಯಾಗಿ ಕೇಳಿಸ್ಕೊ ಮಗ ನೀನು. ಇನ್ನೊಂದ್ ಕಿತ ಹೇಳ್ತಾವಿನಿ, ಆ ಮನೇಲಿ ನೀನು ಮರ್ಯಾದಸ್ಲು ಅನಿಸ್ಕೋಬೇಕು, ಏನವ? ಇನ್ನೊಂದ್ ಕಿತ ಹೇಳ್ತಾವ್ನಿ, ಆಗ್ಲೂ ಹೇಳ್ತಿದ್ದೆ, ಈಗ್ಲೂ ಹೇಳ್ತಾವ್ನಿ, ನೀನಲ್ಲಿ ಏನ್ ಮಾಡ್ಬೇಕು? ಒಳ್ಳೆ ಹೆಸರು ಸಂಪಾದನೆ ಮಾಡ್ಬೇಕು. ಜೋಡಂಬರಿ ನೀ ಅಲ್ಲಿ ಏನು ಕೆದರ್ಕಬೇಡ, ಏನೇ ಇರ್ಲಿ ಎಲ್ಲ ರಂಗಣ್ಣ ಮಾಮ ನೋಡ್ಕೊಂತಾನೆ. ಪುಟ್ಟಾಯಿ ಗೊತ್ತಾಯ್ತು, ಬೇಗ ಬಾ. ಬಲ್ಲ ದೊಡಮ್ಮ. ಈ ಕಡೆ ಅಲ್ಲಮ್ಮಿ, ಆ ಕಡೆ ಬಾ. ಬತ್ತೀನಕ್ಕ. ಹೂನಪ್ಪ. ಹಲೋ, ಹಾ, ರಾಮು ಮಾತಾಡ್ತಾ ಇರೋದು. ಓಹೋ, ನಮಸ್ಕಾರ ಸರ್. ಸರಿ ಸರ್, ನಿಮ್ಮ ಟೆಸ್ಟ್ ಬಗ್ಗೆ ನನಗೆ ಗೊತ್ತಿಲ್ವಾ? ಆಯ್ತು, ಕಳಿಸ್ತೀನಿ ಸರ್. ರಾತ್ರಿ ಎಲ್ಲ ನಿದ್ರೆ ಬಂದಿಲ್ವಂತೆ. ನಾಯಿ ಮುದಿ ನನ್ನ ಮಗ. ಚಲ್ ಪಾರ್ಟಿ. ವಿಷ್ಣುಗೆ ಹೋಗ್ಬೇಕು, ಸಸ್ವನ್ ರೆಡಿ ಆಗ್ತೇಳು.
ಅಣ್ಣ ಸರ್ಸನ್ ಕಳಿಸ್ಲಾ ಗೀತನ್ ಕಳಿಸ್ಲಾ? ಕೆರ ತಗೊಂಡೋಡಿ ನನ್ನ ಮಗನ. ಎಲ್ದಷ್ಟು ಕೆಲಸ ಮಾಡೋ. ಓಹೋ, ಏನ್ ರಂಗಣ್ಣ? ಇವಳೆ ನಾನು ಹೇಳಿ ದುಡ್ಗೆ? ಹೌದು. ಸ್ವಲ್ಪ ಈ ಕಡೆ ಬಾ. ಪರವಾಗಿಲ್ಲ, ಚೆನ್ನಾಗೇ ಇದ್ದಾಳೆ. ಸರಿ, ನಿನ್ ಕತೆ ಏನು? ನಿಮ್ಗೆ ಗೊತ್ತಲ್ಲಣ್ಣ. ಹೇಳಿದ್ ಜಾಸ್ತಿನೇ. ಸರಿ, ನಾಳೆ ಬಂದು ತಗೊಂಡೋಗು. ಸರಿ ಅಣ್ಣ. ಪುಟ್ಟಾಯಿ, ಇವರು ರಾಮು ಮಾಮ ಅಂತ ತುಂಬಾ ಒಳ್ಳೆಯವರು. ಇವ್ರು ಹೇಳ್ದಂಗೆ ಕೇಳ್ಕೊಂಡಿದ್ರೆ ನೀನ್ ಬಹಳ ಚೆನ್ನಾಗಿರ್ತೀಯ. ನಂಬರ್ಲಾ? ಪುಟ್ಟಾಯಿ, ಹಳ್ಳಿ ಹೂಗೆ ಹಳ್ಳಿ ಹೆಸರೇ ಇಟ್ಟಿದ್ದಾರೆ. ಜೊತೆ ಇಲ್ಲಿ ಬಾ ಮಗು. ಕರೆದ್ರೆ ಮಾಮ? ಕರ್ದೆ ಪಾಪ. ಇವಳು ಪುಟ್ಟಾಯಿ, ಹೊಸದು ಎಳೆದು. ನಿನ್ ಜೊತೆಲಿ ಇಟ್ಕೋ. ಆಮೇಲೆ ಇಲ್ಟಿಟ್ಟೆಲ್ಲ ಹೇಳಿ ಹೆದರಿಸ್ಬಿಡ್ಬೇಡ. ಕರ್ಕೊಂಡೋಗು. ಬಾಮ್ಮ. ಯಾಕೆ ತಲೆ ಮೇಲೆ ಕೂದಲೇ ಇಲ್ಲ? ಹುಟ್ಟಾಗಿಂದನೂ ಹಾಗೆ. ಅಣ್ಣ 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 ಒಂದ್ ದೊಡ್ಡ ಪಾರ್ಟಿ, ಹೊಸ ಹುಡುಗಿ ಬೇಕಂತೆ. ಸರಿಯಾಗಿ ಕುಯ್ಬೋದಾ? ಅದ್ರ ಬಗ್ಗೆ ಯೋಚನೆ ಇಲ್ಲ, ಬೇಕಾದಷ್ಟು ಕೊಡ್ತಾರೆ. ಸಖತ್ ಪಾರ್ಟಿ. ಪುಟ್ಟಾಯಿ, ಇಲ್ಲಿ ಬಾ ಮಗಳೇ. ಚೆನ್ನಾಗಿದಲ್ಲ ನನ್ನ ಹತ್ರ ಇರೋ ಮಾಲೆಲ್ಲ ಚೆನ್ನಾಗಿರೋದೆ ಕಣಲ್ಲಿ. ಏನ್ ಮಾಮ ಅಂತ ಕೇಳು. ಏನ್ ಮಾಮ? ನೀನ್ ಬಂದಿದ್ದ ಟೈಮ್ ಚೆನ್ನಾಗಿದೆ. ಇವತ್ತೇ ಕೆಲ್ಸಕ್ಕೆ ಹೋಗ್ತೀಯಾ? ಅಲ್ಲೆಲ್ಲ ದೊಡ್ಡ ಮನುಷ್ಯ ಇರೋದು. ಅವ್ರು ಹೇಳ್ದಂಗೆ ಕೇಳ್ಬೇಕು. ಅಳ್ಬಾರ್ದು, ನಗ್ನಗ್ತಾ ಇರ್ಬೇಕು. ಗೊತ್ತಾಯ್ತಮ್ಮ? ಗೋಪಿ, ಕರ್ಕೊಂಡೋಗ. ಪುಟ್ಟಾಯಿ ಬಾ ಹೋಗೋಣ. ನಿಮ್ ನನ್ ಮ್ಯಾಕ್ ಕೋಪವಾ? ಇಲ್ಲ ಇಲ್ಲ. ಮತ್ ಸುಮ್ಕೆ ಯಾಕೆ ಕೂತಿದ್ದೀರಾ? ನಿಮಗ್ ನಾನು ಇಷ್ಟ ಆಗ್ಲಿಲ್ವಾ? ಹಾಗೇನಿಲ್ಲ, ಒಳ್ಳೆ ಹುಡುಗಿ ನೀನು. ಹಂಗ ನಾನು ಇಲ್ಲೇ ಇರ್ಬೋದಾ? ನಾನು ತುಂಬಾ ಒಳ್ಳೆ ಹುಡುಗಿ ಆಗಿರ್ತೀನಿ. ಇರಬಹುದು, ಆದರೆ ಒಂದು ಸಮಸ್ಯೆ ಇದೆ. ನನ್ನ ಹೆಂಡತಿ. ಯಾಕೆ? ನಿಮ್ ಹೆಂಡ್ರು ಕೆಟ್ಟವ್ರಾ? ಛೇ, ಅವಳು ಕೆಟ್ಟವಳಲ್ಲ. ನಾಳೆ ಅವಳು ಬಂದು ನಿನ್ನನ್ನು ಇಲ್ಲಿ ನೋಡಿದಾಗ ಕೆಟ್ಟವಳಾಗ್ತಾಳೆ. ಯಾಕೆಂದ್ರೆ ಅವಳಿಗೆ ನಾನು ಬೇರೆ ಹುಡುಗಿರ ಜೊತೆ ಮಾತಾಡೋದು ಇಷ್ಟವಿಲ್ಲ, ಅದು ಅವಳು ಮನೇಲಿ ಇಲ್ಲದೆ ಇರುವಾಗ. ಒಂದು ವೇಳೆ ಅವಳು ನಿನಗೆ ನೀನು ಯಾವಾಗ ಈ ಮನೆಗೆ ಬಂದಿ ಅಂತ ಕೇಳಿದ್ರೆ ಏನ್ ಹೇಳ್ತಿ? ನಾನ್ ನಿನ್ನೆನೇ ಬಂದೆ ಅಂತ ಹೇಳ್ತೀನಿ. ನಮ್ ದೊಡ್ಡಮ್ಮ ಹೇಳೋದು ಗೊತ್ತಿಲ್ವಾ? ಯಾವಾಗಲೂ ನಿಜಾನೇ ಹೇಳ್ಬೇಕು, ಸುಳ್ಳು ಹೇಳ್ಬಾರ್ದು. ನಿಜಾನೇ ಹೇಳ್ಬೇಕು. ನಿಜಾನೇ ಹೇಳ್ಬೇಕು ಅಂತ ನನಗೂ ಆಸೆ. ಆದ್ರೆ ಈ ನಿಜ ಕೇಳಿದ್ರೆ ಅಷ್ಟೇ ಕೆಂಡ ಕಾರ್ತಾಳೆ. ಯಾಕೆ ಅಂದ್ರೆ ನಾನು ತಪ್ಪಾಗಿ ನಡ್ಕೊಂಡೆ ಅಂತ ಅವಳು ತಿಳ್ಕೊತಾಳೆ. ಅದ್ಯಾಕಂಗ್ ತಿಳ್ಕೊಳ್ತಾರೆ? ನಾನ್ ಹೇಳ್ತೀನಿ, ನಿಮ್ ಯಜಮಾನ್ರು ಬೋ ಒಳ್ಳೆಯವರು, ಅವ್ರೇನು ಮಾಡ್ಲಿಲ್ಲ, ಅವ್ರ ಸ್ನೇಹಿತರೆ ನನ್ನ ಮುಟ್ಟಕ್ ಬಂದ್ರು ಅಂತ. ಸರಿನಾ? ಹಾಗೇನಾದ್ರೂ ನೀನ್ ಹೇಳಿದ್ರೆ ಅವಳು ನನ್ನನ್ನು ಕೊಂದೇ ಹಾಕ್ಬಿಡ್ತಾಳೆ. ಹಂಗಾರೆ ನಿಮ್ ಹೆಂಡ್ರಿಗೆ ಬುದ್ಧಿನೇ ಇಲ್ಲ. ನಿಜ ಹೇಳಿದ್ರು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಯ್ತದೆ ಅಲ್ವಾ? ಅವಳು ಕರ್ಮ, ಹೆಂಗಾರ ಮಾಡ್ಕೊಳ್ಳಿ. ಅಯ್ಯೋ, ನಾನ್ ನಿನ್ಗೆ ಹೇಗ್ ತಿಳಿ ಹೇಳಿ ನನಗೆ ಅರ್ಥ ಆಗ್ತಿಲ್ಲ. ನಾನೊಂದ್ ಮಾತು ಕೇಳ್ತೀನಿ, ನಿನ್ಗೆ ನನ್ ಕಂಡ್ರೆ ಇಷ್ಟನಾ? ಓ, ನನ್ ಮುಟ್ಟಿ? ಓ ಮುಟ್ಟಿ. ನೋಡಿದ್ರ, ನನ್ ಭಯನೇ ಪಡ್ಲಿಲ್ಲ. ಅಂದ್ಮೇಲೆ ನೀನು ನಾನು ಹೇಳ್ದ ಹಾಗೆ ಮಾಡ್ತೀಯಾ? ಮಾಡ್ತೀನಿ. ನೋಡು, ನಾಳೆ ನನ್ನ ಹೆಂಡತಿ ಇಲ್ಲಿಗೆ ಬಂದು ನಿನ್ನ ನೋಡೋದು, ನೋಡಿ ಕೋಪ ಮಾಡೋದು, ಅದ್ಯಾವುದು ನನಗೆ ಬೇಕಿಲ್ಲ. ಅದಕ್ಕೆ ಬೆಳಿಗ್ಗೆನೆ ನಾನು ನಿನ್ನನ್ನು ಕರ್ಕೊಂಡು ಹೋಗಿ ಒಂದು ಪಾರ್ಕಲ್ಲಿ ಬಿಡ್ತೀನಿ. ಅಲ್ಲಿಂದ ನೀನು ಎಲ್ಲೂ ಹೋಗ್ಕೂಡ್ದು. ನಾನು ಅಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋಗಿ ಚಿತ್ರಾನ ಕರ್ಕೊಂಡು. ಚಿತ್ರ ಯಾರು? ಅಯ್ಯೋ ಪೆದ್ದಿ, ಚಿತ್ರ ಅಂದ್ರೆ ಅವಳೇ ನನ್ನ ಹೆಂಡತಿ. ಅದನ್ನೇ ಹೇಳ್ತಿದ್ದೆ. ನಾನು ನಿನ್ನ ಪಾರ್ಕ್ ನಲ್ಲಿ ಬಿಟ್ಟು ರೈಲ್ವೆ ಸ್ಟೇಷನ್ಗೆ ಹೋಗಿ ಚಿತ್ರಾನ ಮನೆಗೆ ಕರ್ ತಂದು ಬಿಡ್ತೀನಿ. ಮತ್ತೆ ಪಾರ್ಕಿಗೆ ಬರ್ತೀನಿ. ಆಗ್ಲೂ ನೀನ್ ಅಲ್ಲೇ ಇರ್ತೀಯ. ನಿನ್ನನ್ನು ಮತ್ತೆ ಮನೆಗೆ ಕರ್ಕೊಂಡು ಬಂದು ಚಿತ್ರ ಮನೆ ಕೆಲ್ಸಕ್ಕೆ ಹೋಗ್ಬಿಡು ಬೇಕು ಅಂತಿದ್ಯಲ್ಲ, ಇವಳೇ ಅವಳು ಪುಟ್ಟಾಯಿ ಅಂತೀನಿ. ಆಗ ನೀನು ಮೊದಲನೇ ಸಲ ಈ ಮನೆಗೆ ಬಂದಂಗೆ ಆಕ್ಟ್ ಮಾಡ್ಬೇಕು, ಅಂದ್ರೆ ನಾಟಕ ಆಡ್ಬೇಕು. ಅಂದ್ರೇನೆ ಅವಳಿಗೆ ಅನುಮಾನ ಬರಲ್ಲ. ನಾಟಕ ಆಡ್ಬೇಕಾ? ಅದೇ ನಮ್ಮ ಹಳ್ಳಿ ಜೊತೆ ನಂಗೆ ನಾಟಕ ಆಡ್ತಾರಲ್ಲ, ಹಂಗೆ ನೀನು ಮಧ್ಯ ಬಾಯಿ ಹಾಕ್ಬೇಡ. ನಾನು ಹೇಳ್ದಷ್ಟು ಕೇಳಿ ತಿಳ್ಕೊಂಡು ಮಾಡು ಅಷ್ಟೇ. ಅರ್ಥವಾಯ್ತಾ? ಅಳ್ಬೇಡ. ನೋಡು, ನಾನ್ ನಿನ್ಗೆ ನೋಯಿಸೋಕೆ ಏನು ಅನ್ಲಿಲ್ಲ, ನಾನು ಬೈಲಿಲ್ಲ, ನಾನು ನಿನಗೆ ಬೈಲೇ ಇಲ್ಲ. ನನಗೆ ತಲೆ ಕೆಟ್ಟು ಹೋಗಿದೆಯಲ್ಲ, ಅದಕ್ಕೆಲ್ಲ ಹಿಂಗೆಲ್ಲ ಆಡ್ತೇನೆ. ನೋಡು, ನೀನು ಒಳ್ಳೆ ಹುಡುಗಿ ತಾನೆ. ನಾಳೆ ಚಿತ್ರ ಆಗಿ ಸಿಟ್ಟು ಬರೆಸಬಾರ್ದು ತಾನೆ. ಅದಕ್ಕೆ ನೀನು ನಾನು ಹೇಳಿದ ಹಂಗೆ ಕೇಳಿದಿ ತಾನೆ? ಕೇಳ್ತೀನಿ.
ಆದ್ರೆ ನೀವು ನನ್ ಬೈಬಾರ್ದು ಇಲ್ಲ ಇಲ್ಲ ಬೈಯಲ್ಲ, ನಾನು ಯಾಕೆ ಬೈಲಿ? ನೀನು ಒಳ್ಳೆ ಹುಡುಗಿ ನೋಡು. ಈಗ ನೀನ್ ಮಲ್ಕೋ, ಬೆಳಿಗ್ಗೆ 6 ಗಂಟೆಗೆ ಬಂದು ನಾನು ಎಬ್ಬಿಸ್ತೇನೆ. ಓಕೆ ಓಕೆ ಅರೆ ವಾ, ಓಕೆ ಓಕೆ ಅಂತ